ನಮಸ್ಕಾರ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬ ಬಂತಲ್ಲ, ಪುಡಣ್ ಹೋಳ್ಗೆ ಮಾಡೋಣಂತ ಬರ್ರಿ ಎಲ್ಲರೂ. ಮೊದಲಿಗೆ 1 ಕಪ್ ನವಣಕ್ಕಿ, ಅರ್ಧ ಕಪ್ ಕಡ್ಲಿಬ್ಯಾಳಿ, 1 ಕಪ್ ಬೆಲ್ಲ ತೊಗೊಂಡಿನಿ. ಅದನ್ನು ನವಣಕ್ಕಿ ಮತ್ತು ಕಡ್ಲಿಬ್ಯಾಳಿನ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಜರಡಿ ಹಿಡ್ಕೊಂಡಿರುವಂಥ ಪೌಡ್ರಿ ಇದು. ಜರಡಿ ಹಿಡ್ಕೊಂಡ್ಮೇಲೆ ನಾ ಅದಕ್ಕೆ 1 ಕಪ್ ಬೆಲ್ಲ, ಆಮೇಲೆ ಏಲಕ್ಕಿ ಪೌಡ್ರ್ ಹಾಕೀನಿ. ಏಲಕ್ಕಿ ಪೌಡ್ರ್ ಹಾಕಿದ್ರೆ ಹೋಳಿಗೆ ಘಮ ಘಮ ಆಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ. ತುಪ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿದರೆ ಎಲ್ಲ ಹೊಂದ್ಕೋತದ ಅಂಥೇಳಿ. ಇದು ಎಲ್ಲ ಮಿಕ್ಸಿ ಮಾಡಿರುವಂಥ ಮಿಶ್ರಣ ಇದೆ. ಇದಕ್ಕೆ ಒಂದು ಸ್ವಲ್ಪ ನಾ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡೀನಿ. ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಣ್ಣ ಸಣ್ಣ ಉಂಡೆ ಗಾತ್ರಕ್ಕೆ ಬರ್ತದದು. ಆಮೇಲೆ ನಾನು 2 ತಾಸು ಗೋಧಿ ಹಿಟ್ಟನ್ನ ಕಲಸಿ ನೆನೆಸಿಟ್ಕೊಂಡೀನಿ. ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ಸಕ್ಕರೆ, ಎಣ್ಣೆ ಎಲ್ಲ ಹಾಕಿ 2 ಗಂಟೆ ಕಾಲ ನೆನೆಸಿಟ್ಕೊಂಡೇನಿ ನಾನು. ಆಮೇಲೆ ಸಣ್ಣ ಸಣ್ಣ ಉಂಡೆ ತೊಗೊಂಡು ಅದಕ್ಕೆ ಹುಣದ ಆಕಾರ ಗತಿ ತುಂಬ್ಕೋಬೇಕು. ಅದನ್ನು ಭಾಳ ದೊಡ್ಡದಾಗಿ ಲಟ್ಸ್ಕೋಬೇಡ್ರಿ, ಸಣ್ಣ ಸಣ್ಣ ಲಟ್ಟಿಸ್ಕೊಡ್ರಿ. ನೋಡಿ ನಮ್ದು ಹೂರ್ಣ ಹೊರಗೆ ಬರವಲ್ತ. ಆಮೇಲೆ ಎಣ್ಣೆ ಹಚ್ಚಿ ತವಾ ಮೇಲೆ ಹಾಕ್ರಿ. ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿಗೆ ಶೇರ್ ಮಾಡಿರಿ, ಕಮೆಂಟ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಇದ್ರೆ ಹೇಳ್ರಿ. ನೋಡಿ ನಮ್ದು ಹೋಳಿಗೆ ಎಷ್ಟು ಚಂದ ಉಬ್ಲಿಗತ್ತದ. ಹೂರ್ಣ ಹೊರಗೆ ಬರೋದಿಲ್ಲ. ಅದು 2 ಕಡೆ ಚೆಂದಾಗಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಡ್ರಿ. ನಮ್ಮದು ಪುಡಣ್ ಹೋಳ್ಗೆ ರೆಡಿ. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.